ಕೃಷಿ ಅಂದರೆ ಒಂದು ಕಷ್ಟದಾಯಕವಾಗಿರ್ತಕ್ಕಂಥ ಕೆಲಸ ಅಥವಾ ಅದನ್ನು ಭಾಳ ತೊಂದರೆ ಪಟ್ಟು ಮಾಡಬೇಕು. ಅತ್ಯಂತ ಕಷ್ಟದಾಯಕವಂಥ ಕೆಲಸ ಇದು ಅಂತ ತಿಳ್ಕೊಂಡಿದ್ದಾರೆ. ಹಾಗೂ ಕೃಷಿಯಲ್ಲಿ ಯಾವುದೇ ಥರದ ಲಾಭಗಳಿಲ್ಲ ಅಂತಕ್ಕಂಥ ಮನೋಭಾವವನ್ನು ಈ ನಮ್ಮ ಕೃಷಿ ಯೂನಿವರ್ಸಿಟಿಗಳು ಹಾಗೂ ಎಲ್ಲ ಒಂದು ಸಮಾಜ ಬೆಳೆಸ್ತಾ ಇದೆ. ಯಾಕಂದರೆ ಇಲ್ಲಿ ಕೃಷಿಯನ್ನು ಮಾಡಿ ಸ್ವಾವಲಂಬಿಗಳಾದರೆ ತಮ್ಮ ಫ್ಯಾಕ್ಟ್ರಿಗಳಲ್ಲಿ ಕೆಲಸದ ಆಳುಗಳ ಕೊರತೆ ಆಗ್ತದೆ ಅಂತ ಕಾರಣಕ್ಕೋಸ್ಕರ ಇಂದಿನ ನಮ್ಮ ಮುಂದುವರಿತಕ್ಕಂಥ ಸಮಾಜ, ಶಿಕ್ಷಣ ನೀತಿಗಳು ಎಲ್ಲ ಕೈಗಾರಿಕೆಗಳ ಒಂದು ಅಡಿಯಾಳಾಗಿದ್ದಾವೆ. ಅವುಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ನಮ್ಮ ಒಂದು ಕೃಷಿಯನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ತಮ್ಮ ಕೈಗಾರಿಕೆಗಳನ್ನು ಮಾತ್ರ ಅಭಿವೃದ್ಧಿ ಮಾಡ್ತಾ ಇದ್ದಾವೆ. ಯಾವುದೇ ಒಂದು ಈ ಕೃಷಿಯೆಡೆಗೆ ಯುವಕರನ್ನು ಕರೆತರ್ತಕ್ಕಂಥ ಕೆಲಸವನ್ನು ಮಾಡ್ತಿಲ್ಲ. ಕೇವಲ ತಮ್ಮ ದುಡಿಮೆಗಾಗಿ ಒಂದು ಕಾರ್ಮಿಕರನ್ನು ಅಥವಾ ಸೇವಕರನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಶಿಕ್ಷಣ ಸಂಸ್ಥೆಗಳು ಅದನ್ನೇ ಮಾಡ್ತಾ ಇದ್ದಾವೆ. ಕೃಷಿ ಅಂದರೆ ಅತ್ಯಂತ ಸುಲಭವಾಗಿ, ಅತ್ಯಂತ ಪಾರಂಪರಿಕವಾಗಿ ಭಾರತಕ್ಕೆ ಒಂದು 10,000 ವರ್ಷಗಳ ಇತಿಹಾಸ ಕೂಡ ಇದೆ. ಕೃಷಿಯಲ್ಲಿ ಯಾವುದೇ ಥರದ